ಶಿವಣ್ಣ ನೋಡೋಕ್ಕೆ ಬಂದೆ, ಭಾಳ ಖುಷಿ ಆಯಿತು. ವೆರಿ ಹೆಲ್ದಿ, ಈಸ್ ಕ್ಯಾನ್ಸರ್ ಫ್ರೀ, ಆರಾಮಾಗಿದ್ದಾರೆ. ಆ್ಯಂಡ್ ಗೀತಾಕನು ಭಾಳ ಖುಷಿಯಾಗಿ ಹೇಳಿದ್ರು, ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು 2-3 ವೀಕ್ಸಲ್ಲಿ ಅಂತ. ಸೊ ಭಾಳ ಖುಷಿ ಆಯಿತು. ಅವರು ಅಂದರೆ ಒಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ. ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್. ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರ ಮುಂದೆನೂ ಡೌನ್ ಆಗಲೇ ಇಲ್ಲ. ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟೇ ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದ್ದಾರೆ. ಸೊ ಎಲ್ರಿಗೂ ಬಹಳ ಖುಷಿಯಾಗಿದೆ. ಡೆಫಿನೆಟ್ಲಿ ನಿಮ್ಮ ಸಿನಿಮಾ ಪೋಸ್ಟರ್ನು ಪೋಸ್ಟರ್ ರಿಲೀಸ್ ಮಾಡಿದ್ದೀರಾ ಉತ್ತರಾಖಂಡ. ಅಷ್ಟೇ ಈಗ ನೋಡಿ, ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಒಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾಯಿದ್ವಿ, ಹೆದರ್ಕೊಂಡಿರ್ತಾಯಿದ್ವಿ. ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ. ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ. ಸರ್, ಮದುವೆ ತಯಾರಿ ಹೇಗೆ ನಡೀತಿದೆ? ನೀವು ಇನ್ವಿಟೇಷನ್ ಕೊಡೋದು ನೋಡಿ ಎಲ್ಲರೂ ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ. 50,000 ಜನ ಅದಕ್ಕೆ ಅಂತಾನೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ. ಯಾಕಂದರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು, ಅದ್ರದ್ದು ಪ್ಲ್ಯಾನ್ ಹೇಳಬೇಕು, ಎಲ್ಲದನ್ನು ಹೇಳಬೇಕು. ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ. ಸುಮಾರು ಒಂದು 50,000 ಜನ ಬರ್ತಿದ್ದಾರೆ ಅಂತ ಹೇಳ್ತಾರಲ್ಲ ಸರ್? ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತಾ ಇಲ್ಲ ಸರ್, ಎಲ್ಲ ಕ್ಷೇತ್ರದಲ್ಲೂ ಇನ್ವೈಟ್ ಮಾಡಿದ್ರಲ್ಲ ಸರ್? ಎಲ್ಲರನ್ನೂ ಕರಿಬೇಕಲ್ವ, ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅಂತಾನೆ ಪ್ರೆಸ್ ಮೀಟ್ ಮಾಡ್ತೀನಿ, ಮಾತಾಡೋಣ ನಾವು. ಥ್ಯಾಂಕ್ ಯು.